ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 28 ಪಂಜರಕ್ಕೆ ಪಯಣ. ಈ ಅಧ್ಯಾಯದ 2ನೇ ಪಾರ್ಟ್. ಏಕೆ ಮಹಾದೇವಿ, ನಾನು ಕಳಿಸಿದ ಒಡವೆಗಳೊಂದನ್ನೂ ಧರಿಸಿಲ್ಲ? ಬಿದ್ದು ಹೋಗುವ ಕ್ಷುದ್ರ ತನುಬಿದಕ್ಕೆ ಅಲಂಕಾರದ ಆಡಂಬರ ಬೇರೆ ಬೇಕೆ? ನನ್ನ ಗುರಿಗೆ ಅವು ಬಾಧಕ, ನಿರ್ಲಿಪ್ತಳಾಗಿ ಹೇಳಿದಳು. ಅದು ಸರಿಯೇ, ಆ ಆಭರಣಗಳೂ ಸಹ ಸಾಧಕವಾಗುವ ಬದಲು ಬಾಧಕವಾಗುವವು. ಅವು ದೇವನಿರ್ಮಿತ ಅಂಗಾಂಗಗಳನ್ನು ಸುತ್ತುವರಿದು ಚೆಲುವನ್ನು ಮರೆಮಾಡಿಬಿಡುವವು. ನಿನಗೆ ಈ ನಿರಾಭರಣತ್ವವೇ ಬಹುದೊಡ್ಡ ಅಲಂಕಾರ. ಆ ಸೌಂದರ್ಯ ಪ್ರಜ್ಞೆಯಿಂದ ನಿರಾಭರಣಯುಕ್ತಳಾಗಿಲ್ಲ. ನನ್ನ ದೇವನಿಗಾಗಿ ನಾನು ಹೀಗಿರುವೆ. ಧನ್ಯನಾದೆ. ನನಗಾಗಿಯೇ ಹೀಗಿರುವುದಾದರೆ ಎಷ್ಟು ಭಾಗ್ಯವಂತ, ತನ್ಮಯನಾಗಿ ಹೇಳಿದ. ಹೋ, ನಾನು ಆಡಿದ ಮಾತುಗಳನ್ನು ಎಷ್ಟು ತಪ್ಪಾಗಿ ಅರ್ಥೈಸುತ್ತಿರುವಿರಿ. ನಿಮಗಾಗಿ ಅಲ್ಲ, ನನ್ನ ಗಂಡನಿಗಾಗಿ ಹೀಗಿರುವೆ. ಹಾಗಾದರೆ ನಿನಗೆ ಮದುವೆ ಬೇರೆ ಆಗಿದೆಯೇ? ಬೆಚ್ಚಿ ಬಿದ್ದು ನುಡಿದ. ಹೌದು, ನಾನು ವಿವಾಹಿತಳು, ದೇವನಿಗಾಗಿ ಮೀಸಲಾದ ಕನ್ಯೆ, ಗಂಭೀರವಾಗಿ ನುಡಿದಳು. ಓ, ಆ ದೇವರನ್ನು ಗಂಡ ಎಂದು ತಿಳಿದಿರುವುದು ತಾನೇ? ಹೌದು. ಸಾವು ಕೇಳಿಲ್ಲದ ನಿಸ್ಸೀಮ ಚೆಲುವನನ್ನು, ಜಗದ ಗಂಡರನ್ನೆಲ್ಲ ಹೆಂಡಿರನ್ನಾಗಿ ತಿಳಿಯುವ ಚನ್ನಮಲ್ಲಿಕಾರ್ಜುನನನ್ನು ನಾನು ಪತಿಯೆಂದು ತಿಳಿದಿರುವೆ. ಮಹಾದೇವಿ, ಇದೇಕೆ ನಿನ್ನ ತಲೆಯಲ್ಲಿ ಈ ಹುಚ್ಚು ಹೊಕ್ಕಿತೋ? ಇಂತಹ ಅಪರೂಪದ ಸೌಂದರ್ಯವನ್ನು, ತುಂಬು ಯೌವನವನ್ನು ಏಕೆ ಬಂಜರಾಗಿ ಮಾಡಿಕೊಳ್ಳಬಯಸುವೆ? ಶಕ್ತಿ ಇದ್ದಾಗ, ಅವಕಾಶವಿದ್ದಾಗ ಬದುಕಿನಲ್ಲಿ ಪಡೆಯಬಹುದಾದ ಸುಖ ಬಿಟ್ಟು ಇದು ಎಂತಹ ಹುಚ್ಚುತನ? ನಿಜ ರಾಜರೇ, ಪ್ರಾಪಂಚಿಕರ ಕಣ್ಣಿಗೆ ಶರಣರ ಜೀವನ ಹುಚ್ಚಾದರೆ ಶರಣರ ಕಣ್ಣಿಗೆ ಆದರ್ಶರಹಿತ ಜೀವನ ಹುಚ್ಚು. ನೀರಿನ ತೊಟ್ಟಿಯಲ್ಲಿ ಒಂದು ಕೋಲನ್ನು ಇಟ್ಟರೆ ಮೇಲೆ ನಿಂತು ನೋಡಿದಾಗ ನೀರಿನ ಮಟ್ಟದಿಂದ ಕೆಳಗಿರುವ ಕೋಲು ಬಾಗಿದಂತೆ ಕಾಣುವುದು. ಹಾಗೆಯೇ ವಿಷಯ ಪ್ರಪಂಚದ ಕೂಸಾಗಿ ಆಧ್ಯಾತ್ಮಿಕ ಸತ್ಯಗಳನ್ನು ನೋಡಿದಾಗ ಅವು ವಕ್ರವಾಗಿ ಕಂಡರೆ, ಆಧ್ಯಾತ್ಮ ಪ್ರಪಂಚದ ಮಗುವಾಗಿ ನಶ್ವರ ಮೌಲ್ಯಗಳನ್ನು ನೋಡಿದರೆ ಅವು ವಿಕೃತ ಪುರುಷಾರ್ಥಗಳಾಗಿ ತೋರುವವು. ಪಾಪ, ನಿನ್ನ ತಲೆಯಲ್ಲಿ ಇವು ಬಹಳಷ್ಟು ಆಳವಾಗಿ ಬೇರು ಬಿಟ್ಟಿವೆ. ಇದನ್ನು ಅಲುಗಿಸುವುದು ಕಷ್ಟ, ವಿಷಾದದಿಂದ ನುಡಿದ ಕೌಶಿಕ. ಆಧ್ಯಾತ್ಮಿಕ ಮೌಲ್ಯಗಳು ಆಳವಾಗಿ ಬೇರು ಬಿಟ್ಟಷ್ಟು ಸದ್ಗುಣಗಳ ವೃಕ್ಷ ಹದವಾಗಿ ಬೆಳೆಯುವುದು. ಅದರಿಂದಾಗಿಯೇ ಎಷ್ಟೋ ನೊಂದ ಜೀವಿಗಳು ಆ ತತ್ವಗಳ ಆಶ್ರಯ ಪಡೆಯುವುದು. ಬರೀ ಮಾತುಕತೆಯಲ್ಲಿ ಹೊತ್ತುಗಳೆದಾಯಿತು. ನೀನು ಬಹು ಇಂಪಾಗಿ ಹಾಡುವೆಯಂತೆ. ದಣಿವಿರದಿದ್ದರೆ ಒಂದು ಹಾಡನ್ನು ಕೇಳಿಸುವ ಕೃಪೆ ಮಾಡುವೆಯಾ? ಓಹೋ, ನಿಶ್ಚಯವಾಗಿ. ಆದರೆ ನನ್ನದು ಕಲಿತ ಸಂಗೀತವಲ್ಲ, ಭಾವ ತುಂಬಿ ಸ್ವಚ್ಛಂದವಾಗಿ ಹರಿವ ಭಕ್ತಿಗೀತೆ. ಇರಲಿ, ಅದೇ ಚಂದ. ಕಟ್ಟಿ ಹರಿಸುವ ಕಾಲುವೆಯ ನೀರಿಗಿಂತ ಸ್ವಚ್ಛಂದವಾಗಿ ಹಳ್ಳ ಕೊಳ್ಳಗಳಲ್ಲಿ ಬೆಟ್ಟವನ್ನು ಬಳಸಿ ಹರಿವ ನದಿಯ ಸೊಬಗೇ ಚಂದ. ಭಾವ ತುಂಬಿ ಬಂದುದು ನದಿಯಂತೆ. ಭಾವರಹಿತವಾಗಿ ಕೇವಲ ಶಾಸ್ತ್ರಜ್ಞಾನದಿಂದ ಹಾಡುವುದು ಕಾಲುವೆ ನೀರಿನಂತೆ. ಅಂತೂ ನಿಮ್ಮ ಕಾವ್ಯ ಪ್ರಜ್ಞೆ, ಕಲ್ಪನಾ ಸಂಪತ್ತು ಚೆನ್ನಾಗಿದೆ. ಆದರೆ ಅವು ಕಾದ ಹಂಚಿನ ಮೇಲೆ ಬಿದ್ದ ನೀರಿನಂತೆ ವಿಲಾಸ ಪ್ರಪಂಚದಲ್ಲಿ ಹರಿದು ವ್ಯರ್ಥವಾಗುತ್ತಲಿವೆ. ಮಹಾದೇವಿಯ ಮೆಚ್ಚುಗೆಯಿಂದ ಕೌಶಿಕ ಉಬ್ಬಿ ಹೋದ. ತನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು ಎಂದುಕೊಂಡ. ಕಡೆಯ ವಾಕ್ಯ ಸ್ವಲ್ಪ ನಿರಾಶೆಯನ್ನು ತಂದಿತು. ಅಂದರೆ, ಇರಲಿ, ಈಗ ಹಾಡುವೆ. ಎನ್ನ ಮನವ ಮಾರುಗೊಂಡನವ್ವ, ಎನ್ನ ತನುವ ಸೂರೆಗೊಂಡನವ್ವ, ಎನ್ನ ಸುಖವನ್ನೊಪ್ಪುಗೊಂಡನವ್ವ, ಎನ್ನ ಇರವ ನಿಂಬುಗೊಂಡನವ್ವ, ಚನ್ನಮಲ್ಲಿಕಾರ್ಜುನನ ಒಲುಮೆಯವಳಾನು. ಮಹಾದೇವಿ ಕಣ್ಣು ಮುಚ್ಚಿಕೊಂಡು ಭಾವ ತುಂಬಿ ಬಹಿರ್ಪ್ರಪಂಚದ ಅರಿವನ್ನು ಮರೆತು ಹಾಡತೊಡಗಿದಾಗ ಕೌಶಿಕ ಸನ್ಮೋಹನಕ್ಕೆ ಒಳಗಾದ. ಮೊದಲ 4 ಸಾಲುಗಳನ್ನು ಕೇಳುವಾಗ ತನ್ನನ್ನು ಕುರಿತೇ ಹೇಳುತ್ತಿರಬೇಕು ಎಂದು ಭಾವಿಸಿದ. ಸ್ತ್ರೀ ಸಹಜವಾದ ಲಜ್ಜೆಯಿಂದ ಲಗ್ನ ಬೇಡವೆಂದು ಅಂದಿರಬೇಕೇ ವಿನಃ ಮನಪೂರ್ವಕವಾಗಿ ಅಲ್ಲ ಎಂದುಕೊಂಡಾಗ ಆನಂದದ ಹೊಳೆ ಉಕ್ಕಿ ಹರಿಯಿತು. ಆದರೆ ಚನ್ನಮಲ್ಲಿಕಾರ್ಜುನನ ಹೆಸರನ್ನು ಕೇಳುತ್ತಿದ್ದಂತೆಯೇ ರುಚಿಯಾದ ಒಗ್ಗರಣೆಯ ಮೊಸರನ್ನದಲ್ಲಿ ಹರಳು ಸಿಕ್ಕಂತೆ ವಿಷಾದವೆನಿಸಿತು. ಈ ಚನ್ನಮಲ್ಲಿಕಾರ್ಜುನನ ಹೆಸರಿನ ಬದಲಿಗೆ ತನ್ನ ಹೆಸರು ಇದ್ದಿದ್ದರೆ ಎಂದು ಕಲ್ಪಿಸಿಕೊಂಡು ಅಂತಹ ಕಾಲವೂ ಬರಬಹುದು ಎಂದು ಸಂತೈಸಿಕೊಂಡ. ಮಹಾದೇವಿ, ನೀನು ಚೆಲುವಿನಲ್ಲಿ ಉಮೆಯಾದರೆ ಗಾಯನದಲ್ಲಿ ಸರಸ್ವತಿ. ನಿನ್ನನ್ನು ನಾನು ಅದೆಷ್ಟು ಪ್ರೇಮಿಸುವೆನೆಂಬುದನ್ನು ಹೇಳಲು ಶಬ್ದಗಳು ಸಾಲುತ್ತಿಲ್ಲ. ಇದು ನನ್ನನ್ನೇ ನಾನು ಅರ್ಪಿಸಿಕೊಂಡ ಪರಿಶುದ್ಧ ಪ್ರೇಮ. ನಿಜ, ಮನುಷ್ಯನು ತನ್ನ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳಲು ಅದಕ್ಕೆ ಆದರ್ಶದ ರೂಪ ಕೊಡುವುದು ವಾಸ್ತವಿಕತೆ. ಅರ್ಥವಿಲ್ಲದ ಆವೇಶದಿಂದ ಬಳಸುವ ಶಬ್ದಗಳು ಇವೆಲ್ಲ. ಇದು ನಿನ್ನ ತಪ್ಪು ಕಲ್ಪನೆ. ಆದರ್ಶ ಪ್ರೇಮವು ರೂಪಕ್ಕೆ ಮರಳಾಗದು, ಗುಣಕ್ಕೆ ಶರಣಾಗುವುದು.
ತೋರಿಕೆಗೆ ಮಾರು ಹೋಗದು, ಅಂತರಂಗಕ್ಕೆ ಮಾರು ಹೋಗುವುದು. ಅದು ಆವೇಶದಿಂದ ಕೂಡಿರದು, ಸತ್ವದಿಂದ ಕೂಡಿರುವುದು. ನೋಡಿದ ತಕ್ಷಣ ಮರುಳಾಗಿರುವ ನಿಮ್ಮ ವರ್ತನೆ ನಿಮ್ಮ ಪ್ರೇಮದ ಆಳವನ್ನು ಕನ್ನಡಿಸುವುದು. ಇಲ್ಲ ಮಹಾದೇವಿ, ಅಶ್ವವಿದ್ಯೆಯಲ್ಲಿ ಬಲ್ಲಿದನಾದಂತೆಯೇ ನಾನು ಸ್ತ್ರೀಯರ ಯೋಗ್ಯತೆಯನ್ನು ಅಳೆಯುವುದರಲ್ಲೂ ಅಷ್ಟೇ ಬಲ್ಲಿದನು. ನೋಡುತ್ತಿದ್ದಂತೆಯೇ ನಿನ್ನ ವ್ಯಕ್ತಿತ್ವವನ್ನು ನಾನು ಅರಿತೆ. ಪವಿತ್ರ ಪ್ರೇಮವು ದೌರ್ಜನ್ಯದ ತಳಹದಿಯ ಮೇಲೆ ಕಾರ್ಯ ಮಾಡದು, ತ್ಯಾಗದ ತವರಾಗಿರುವುದು. ಅದು ಶರೀರವನ್ನು ಎಳೆದು ತರಲು ಬಯಸದು, ಹೃದಯವನ್ನು ಸೆಳೆಯಲು ಆಶಿಸುವುದು. ತೀಕ್ಷ್ಣವಾದ ನೋಟವನ್ನು ಹರಿಸುತ್ತಾ ಹೇಳಿದಳು. ಕೌಶಿಕ ತಲೆ ತಗ್ಗಿಸಿದ. ತನ್ನ ವರ್ತನೆಗೆ ನಾಚಿ ನೀರಾದ. ಸಾವರಿಸಿಕೊಂಡು ನುಡಿದ. ಅದೆಲ್ಲವನ್ನು ನಿನಗಾಗಿ ಮಾಡಿದೆ ಮಹಾದೇವಿ. ನಿನ್ನಂತಹ ದೇವತೆಯ ಸಾನ್ನಿಧ್ಯ ಸ್ಪರ್ಶಕ್ಕಾಗಿ ನನ್ನ ಈ ಮಾಟವೆಲ್ಲ. ಅದನ್ನು ಪ್ರೇಮದ ದೃಷ್ಟಿಯಿಂದ ಅರ್ಥ ಮಾಡಿಕೊ. ಈ ತಪ್ಪನ್ನು ಮುಂದಿನ ವರ್ತನೆಯಲ್ಲಿ ತಿದ್ದಿಕೊಂಡರೆ ಒಳ್ಳೆಯದು. ಖಂಡಿತವಾಗಿ. ನಿಜವಾಗಿಯೂ ಹೇಳಬೇಕೆಂದರೆ ನಾನು ಒಂದು ದೃಢವಾದ ನಂಬಿಕೆಯಿಂದ ಇಲ್ಲಿಗೆ ಬಂದಿರುವೆ ಮಹಾರಾಜ. ಜಗತ್ತೆಲ್ಲವೂ ನಿನ್ನನ್ನು ವಿಲಾಸಿ ಎಂದು, ದೌರ್ಜನ್ಯ ಪುರುಷನೆಂದು ಹೇಳಿತು. ಆದರೆ ನಾನು ನಂಬಲಿಲ್ಲ. ನಿನ್ನಲ್ಲಿ ಕಾಮಾಸಕ್ತಿ ದೌರ್ಬಲ್ಯ ಇರಬಹುದೇ ವಿನಃ ಅದರಿಂದ ಪ್ರಚೋದಿತನಾಗಿ ಅನ್ಯರ ಮೇಲೆ ದೌರ್ಜನ್ಯ ಮಾಡುವಷ್ಟು ಕೆಟ್ಟವನಲ್ಲ ಎಂದು ನನ್ನ ಅಂತರಾತ್ಮ ಹೇಳಿತು. ಅದಕ್ಕಾಗಿ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ. ಹುಟ್ಟು ಗುಣಗಳು ಇರುವವ ಮಾನವ. ಆ ಹುಟ್ಟು ಗುಣಗಳಿಂದ ಪ್ರಚೋದಿತನಾಗಿ ದೌರ್ಜನ್ಯದಿಂದ ವರ್ತಿಸುವವ ದಾನವ. ಹುಟ್ಟು ಗುಣಗಳನ್ನು ದೈವಿ ಗುಣಗಳಾಗಿ ಪರಿವರ್ತಿಸುವವ ಶರಣ. ನಾನು ನಂಬಿರುವ ಮಹಾರಾಜ, ನೀನು ಮಾನವ ಮಟ್ಟದಲ್ಲಿ ಇರುವೆ, ದಾನವ ಮಟ್ಟಕ್ಕೆ ಇಳಿಯೆ. ಮಾತ್ರವಲ್ಲ, ಪ್ರಸಂಗ ಬಂದರೆ ಶರಣ ಮಟ್ಟಕ್ಕೂ ಏರುವೆ ಎಂದು ಮಹಾದೇವಿ ರಾಜನನ್ನು ಚಿಕಿತ್ಸಕ ಬುದ್ಧಿಯಿಂದ ದಿಟ್ಟಿಸಿ ಹೇಳಿದಳು. ಅವಳ ವಾಣಿಯ ಸತ್ವಕ್ಕೆ ಬೆರಗಾದ ಕೌಶಿಕ ಮೌನ ತಾಳಿದ. ನಂತರ ನುಡಿದ. ನಿಜ ಮಹಾದೇವಿ, ನೀನು ನನ್ನನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿರುವೆ. ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸುವೆ. ನೀನು ಒಲಿದಾಗ ನಾನು ಮದುವೆಯಾಗುವೆ. ಬಲಾತ್ಕರಿಸುವ ಪ್ರಯತ್ನ ಮಾಡೆ. ತಾನು ಅವಳ ಮಾತಿನ ಮೂಡಿಗೆ ಸೋತೆನೇನೋ, ಅವಳ ಸ್ತುತಿಗೆ ಮರುಳಾದನೇನೋ ಎಂಬ ಭಾವನೆ ಸಹ ಬಂದಿರಲಿಲ್ಲ. ಇದನ್ನರಿತು ಮಹಾದೇವಿ, ಬಲಾತ್ಕರಿಸಿದರೆ ನಾನು ಜೀವಂತವಾಗಿರುವುದಿಲ್ಲ, ನನ್ನ ಶವವನ್ನು ಕಾಣಬೇಕಾದೀತು. ಇದು ಸದಾ ನಿಮ್ಮ ನೆನಪಿನಲ್ಲಿರಲಿ ಎಂದು ನುಡಿದು ತನ್ನ ವಾಸಸ್ಥಾನದ ಬಗ್ಗೆ ಕೇಳಿದಳು. ಇದೇ ಭವನದಲ್ಲಿಯೇ ಎಲ್ಲ ಅನುಕೂಲತೆಗಳು ನಿನಗೆ ಬೇಕೆನಿಸಿದಾಗ ದೊರೆಯುತ್ತವೆ. ಮದನರತಿಯು ಇಲ್ಲಿಯ ಮೇಲ್ವಿಚಾರಿಕೆ. ಅವಳು ಬಹುಚತುರೆ. ಅವಶ್ಯಕತೆಗಳನ್ನು ತಡಮಾಡದೆ ಪೂರೈಸುವಳು. ಚಪ್ಪಾಳೆ ತಟ್ಟಿ ಮದನರತಿಯನ್ನು ಕರೆದು ಭವನವನ್ನು ತೋರಿಸಲು ಕೌಶಿಕ ಆಜ್ಞಾಪಿಸಿದ. ಕೇಸರಿ ಮಿಶ್ರಿತ ಹಾಲನ್ನಾದರೂ ಕುಡಿಯಬಹುದು, ತರಿಸಲೇ? ಕೌಶಿಕನು ಆದರಪೂರ್ವಕವಾಗಿ ಕೇಳಿದನು. ಕ್ಷಮಿಸಿರಿ, ಪೂಜೆಯ ನಂತರ ಆ ಸ್ಥಳದಲ್ಲಿ ಮಾತ್ರ ಪ್ರಸಾದ ಸ್ವೀಕರಿಸುವ ವ್ರತವನ್ನು ಕೈಗೊಂಡಿರುವೆ. ಮಹಾದೇವಿ ಆವೇಶದ ಭರದಲ್ಲಿ ಬೆಳಗಿನಿಂದ ಹೊಟ್ಟೆಗೆ ಯಾವ ಆಹಾರವನ್ನು ಹಾಕಿರಲಿಲ್ಲ. 2 ದಿವಸಗಳಿಂದ ಕಣ್ತುಂಬ ನಿದ್ರೆಯೂ ಇರಲಿಲ್ಲ. ವಿಶ್ರಾಂತಿಯನ್ನು ಬಯಸಿ ಕೌಶಿಕ ಹೋಗಬಾರದೆ ಎಂದು ಪರಿತಪಿಸುತ್ತಿದ್ದಳು. ಆದರೆ ಅವನು ಮಾತ್ರ ಎದ್ದು ಹೋಗುವ ಸೂಚನೆ ತೋರಿಸಲಿಲ್ಲ. ಮದನರತಿ, ವಿಶ್ರಾಂತಿ ಬೇಕೆನಿಸುತ್ತಿದೆ, ಸೂಕ್ತ ಏಕಾಂತ ಸ್ಥಳ ತೋರಿಸುವೆಯಾ ಎಂದು ಮದನಿಯನ್ನು ಕೇಳಿದಾಗ ಆಕೆ ಕರೆದೊಯ್ದು ವಿಶ್ರಾಂತಿ ಕೋಣೆಯಲ್ಲಿ ಬಿಟ್ಟಳು. ದೊಡ್ಡದಾದ ಪಲ್ಲಂಗದ ಮೇಲೆ ಮೆತ್ತನೆಯ ಹಾಸಿಗೆಯನ್ನು ಹಾಸಿ, ಕುಸುರು ಕೆಲಸದ ಮಗ್ಗುಲು ಹಾಸಿಗೆಯನ್ನು ಹರವಿ, ಸುಂದರ ಕಲಾಚಿತ್ರದ ಹೆಣಿಕೆಯ ತಲೆದಿಂಬನ್ನಿರಿಸಿದ್ದರು. ಹಿತವಾದ ಗಾಳಿ ಕಿಟಕಿಯಲ್ಲಿ ತೂರಿ ಬರುತ್ತಿತ್ತು. ನವಿರಾದ ಬಟ್ಟೆಯ ತೆರೆಗಳನ್ನು ಕಿಟಕಿ ಬಾಗಿಲುಗಳಿಗೆ ಇಳಿಯಬಿಟ್ಟಿದ್ದರು. ಸುಂದರ ರತ್ನಗಂಬಳಿ ನೆಲವನ್ನಪ್ಪಿ ಮಲಗಿತ್ತು. ಮದನರತಿ, ಒಂದೂ ಚಾಪೆ ಇಲ್ಲವಲ್ಲ? ಅವಶ್ಯಕತೆ ಇಲ್ಲವಲ್ಲ ರಾಣಿಯರೇ. ರಾಜ ಮಹಾರಾಜರನ್ನು ಒಲಿಸಲು ಸುಪ್ಪತ್ತಿಗೆ ಬೇಕಾದರೆ ಜಗದಾದಿರಾಜನನ್ನು ಒಲಿಸಲು ಸರಳವಾದ ಚಾಪೆ ಬೇಕಲ್ಲವೇ? ಮನದಲ್ಲೇ ಅಂದುಕೊಂಡು ತನಗೆ ತಾನೇ ನಕ್ಕಳು. ಹೋ, ರಾಣಿ ಎಂಬ ಪದವನ್ನು ಬಳಸಬೇಡ. ಅಕ್ಕ, ತಾಯಿ, ಅವ್ವ ಎಂದೆನ್ನು. ಕಡೆಗೆ ಮಗಳೇ ಎಂದರೂ ಸಂತೋಷವೇ. ಆದರೆ ರಾಣಿ ಅನ್ನ ಕೊಡೋದು ತಿಳಿಯತೇ? ಮದನರತಿ ಅಚ್ಚರಿಗೊಂಡಳು. ಚಾಪೆ ಬೇಕು, ತಂದುಕೊಡು. ಮತ್ತೆ ಕೇಳಿದಾಗ ಮದನರತಿ ತರಲು ಹೊರಟಳು. ಕೋಣೆಯ ಒಳಗೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದಳು. ಆ ಕೋಣೆಗೆ ಇರುವುದು ಒಂದೇ ಬಾಗಿಲೆಂದು ನಿಶ್ಚಿತಪಡಿಸಿಕೊಂಡಳು. ಆ ಕಿಟಕಿಗಳ ಸರಳುಗಳನ್ನು ಅಲ್ಲಾಡಿಸಿ ನೋಡಿದಳು. ಯಾರಾದರೂ ತೆಗೆದು ಒಳಗೆ ಪ್ರವೇಶಿಸಲು ಅವಕಾಶ ಉಂಟೆ ಎಂದು ಪರೀಕ್ಷಿಸಿದಳು. ತನ್ನ ಸ್ವಯಂಭೀತಿ ಮುಂಜಾಗ್ರತೆಗಳಿಗಾಗಿ ನಗು ಬಂದಿತು. ಅಪಾರವಾದ ಸಿರಿವಂತಿಕೆ ಇರುವ ಶ್ರೀಮಂತನು ಕಳ್ಳರ ಬಗ್ಗೆ ಎಚ್ಚರಿಕೆಯಿಂದಿರುವಂತೆ ಶೀಲದ ಸಂಪತ್ತನ್ನು ನೀತಿಗಳ್ಳರಿಂದ ರಕ್ಷಿಸಿಕೊಳ್ಳಲು ಅಷ್ಟೇ ಎಚ್ಚರಿಕೆ ವಹಿಸಬೇಕು. ಮದನರತಿ ತಂದ ಚಾಪೆಯನ್ನು ಪಡೆದು ಬಾಗಿಲನ್ನು ಮುಚ್ಚಿಕೊಂಡಳು. ಕಿಟಕಿಯಲ್ಲಿ ತೂರಿ ಬರುವ ಗಾಳಿಗೆ ಮೈಯೊಡ್ಡಿ ಉದ್ಯಾನದ ಕಡೆಗೆ ಕಣ್ಣು ಹಾಯಿಸಿದಳು. ರಮ್ಯವಾದ ದೃಶ್ಯ ಕಾಣಿಸಿತು.
ಭೋಗಿಗಳು ತಮ್ಮ ಸುಖಕ್ಕಾಗಿ ಇಂತಹ ಉದ್ಯಾನವನ್ನು ಸೃಷ್ಟಿಸಿಕೊಂಡರೆ, ಯೋಗಿಗಳು ಪ್ರಶಾಂತತೆಗಾಗಿ ಇಂತಹ ತಾಣಗಳನ್ನೇ ಅರಸುವರು. ಪ್ರಕೃತಿಯು ವಿಚಿತ್ರ ಸ್ವಭಾವಯುಕ್ತೆ. ಭೋಗಿಗಳ ರಸಿಕತೆಯನ್ನು ವೃದ್ಧಿಸಿದರೆ ಯೋಗಿಗಳ ಸಾತ್ವಿಕತೆಯನ್ನು ವರ್ಧಿಸುವಳು. ಜನರಲ್ಲಿಯೂ ಭೋಗಲಾಲಸೆ, ವಿಲಾಸದ ದೃಷ್ಟಿ ಹೋಗಿ ತ್ಯಾಗ ವಿರಕ್ತಿಯ ದೃಷ್ಟಿ ಬಂದರೆ ಅರಮನೆ ಹೋಗಿ ಗುರುಮನೆಯಾಗಲು ಇದು ಸೂಕ್ತ ಸ್ಥಳ. ಇಂದು ನಾನೊಂದು ವಾಗ್ಬಾಣವನ್ನು ಯಶಸ್ವಿಯಾಗಿ ಪ್ರಯೋಗಿಸಿರುವೆ. ರಾಜನನ್ನು ತೆಗಳಿ ವಿರೋಧಿಸದೆ ಸೌಮ್ಯವಾದ ಹೊಗಳಿಕೆಯಿಂದಲೇ ಹದ್ದು ಮೀರಿ ಹೋಗದಂತೆ ನಿಯಂತ್ರಿಸಬಹುದು ಎಂಬ ಪ್ರಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿರುವೆ. ಈ ನನ್ನ ಬಾಳು ಡೊಂಬರಾಟದಂತಾಗಿದೆ. ವ್ಯಕ್ತಿಯೊಬ್ಬನನ್ನು ಮರದ ಹಲಗೆಗೆ ಒರಗಿ ನಿಲ್ಲಿಸಿ ಅವನ ಸುತ್ತ ಕಬ್ಬಿಣದ ಈಟಿಗಳನ್ನು, ತೀಕ್ಷ್ಣ ಅಲಗುಗಳನ್ನು ಎಸೆಯುತ್ತಾ ಹೋಗುವರು. ಹಾಗೆಯೇ ವಿಧಿಯು ನನ್ನನ್ನು ಇಂಥ ತಾಣದಲ್ಲಿ ನಿಲ್ಲಿಸಿ ವಿವಿಧ ಕಷ್ಟಗಳ ಅಲಗುಗಳನ್ನು ಎಸೆಯುತ್ತಿದೆ. ಪಾರಾಗುವುದು ಕಷ್ಟ ಸಾಧ್ಯ. ನಿಟ್ಟುಸಿರು ಬಿಟ್ಟಳು. ಚೆನ್ನಮಲ್ಲಿಕಾರ್ಜುನನು ವಿಚಿತ್ರ ಸಖನು. ಸಂಸಾರವೆಂಬ ಪಂಜರದಲ್ಲಿ ಕೂಡಿ ಹಾಕುವ ಸನ್ನಾಹದಲ್ಲಿರುವವನಷ್ಟೇ ಅಲ್ಲ, ಅಧಿಕಾರ, ಒಡವೆ, ವಸ್ತು, ಸುಪ್ಪತ್ತಿಗೆ ಮುಂತಾದವನ್ನು ಕರಿದ ತಿಂಡಿಗಳಂತೆ ಬೋನಿನ ಬಳಿ ಇರಿಸಿ ಮನದ ಇಲಿಯನ್ನು ಆಕರ್ಷಿಸುತ್ತಿರುವನು. ಪಂಜರದಲ್ಲಿ ಸಿಕ್ಕಿಬಿದ್ದ ಸಿಂಹದಂತೆ ಕಳವಳಗೊಂಡು ಹೆಜ್ಜೆ ಹಾಕುತ್ತಾ ಕಿಟಕಿಯ ಬಳಿ ನಿಂತಾಗ ಸನಿಹದಲ್ಲಿ ಬೆಳೆದ ಸಂಪಿಗೆಯ ವೃಕ್ಷವೊಂದು ತನ್ನ ಕೊಂಬೆಯನ್ನು ಇತ್ತ ಚಾಚಿತ್ತು. ಆ ಕೊಂಬೆಯ ತಳದಲ್ಲಿ ಒಂದು ಕಂಬಳಿ ಹುಳು ಬಾಯಿ ರಸವನ್ನು ಸ್ಫುರಿಸುತ್ತಾ ಕೋಶವೊಂದನ್ನು ರಚಿಸುತ್ತಿತ್ತು. ಎಂದೂ ಕಂಡಿರದ ಮಹಾದೇವಿ ಅದನ್ನು ಆಶ್ಚರ್ಯದಿಂದ ದಿಟ್ಟಿಸಿ ನೋಡಿ, ಭವಿಷ್ಯದ ಅರಿವೂ ಸಹ ಇಲ್ಲದೆ ಈ ಹುಳುವು ಗೂಡಿನೊಳಗೆ ಸಿಕ್ಕಿ ಬೀಳುತ್ತಿದೆಯಲ್ಲವೇ, ಮೂರ್ಖ ಹುಳು ಎಂದು ವಿಷಾದಿಸಿದಳು. ಒಳಮನ ತಕ್ಷಣ ನುಡಿಯಿತು, ನೀನೂ ಅಷ್ಟೇ ಮೂರ್ಖಳಲ್ಲವೇ? ಮುಂದಿನ ಆಗು ಹೋಗುಗಳನ್ನರಿಯದೆ ಈ ಬಂಧನದಲ್ಲಿ ಸಿಕ್ಕಿಬಿದ್ದಿರುವವಳು. ಈ ದನಿ ಕೇಳಿ ಹತಚೇತನಳಾದಳು. ಸುಧಾರಿಸಿಕೊಂಡು ಹೇಳಿದಳು, ಇರಲಿ ದೇವ, ನಿನ್ನೊಲುಮೆ ಇದ್ದರೆ ವಿಷವನ್ನೇ ಅಮೃತವೆಂದು ಕುಡಿದು ಬದುಕುವೆ. ಕಷ್ಟವನ್ನೇ ಹೂಮಾಲೆಯಾಗಿ ಸ್ವೀಕರಿಸಿ ಜಯಶೀಲಳಾಗುವೆ. ಪ್ರಕೃತಿ ಸ್ವಭಾವದಂತೆ ಹೊಟ್ಟೆಯ ಹಸಿವೆಯಿಂದ ಬಳಲಿ ಆಕ್ರಂದನದ ದನಿಯನ್ನು ಉಂಟು ಮಾಡುತ್ತಿತ್ತು. ಆದರೆ ಮೇಲೆದ್ದು ಪೂಜೆಯನ್ನು ಪೂರೈಸಿ ಪ್ರಸಾದವನ್ನು ಸ್ವೀಕರಿಸಲು ಮನಸ್ಸು ಸೋಲುತ್ತಿತ್ತು. ಪಂಜರದಲ್ಲಿ ಸಿಕ್ಕಿಬಿದ್ದ ಗಿಳಿಗೆ ಹೊರಗೆ ಬರಲು ಎರಡೇ ಮಾರ್ಗ. ಒಂದು, ಪಂಜರ ತೆರೆದಾಗ ಬರುವುದು, ಇಲ್ಲವೇ ಅಲ್ಲಿಯೇ ಸತ್ತು ಬಿಟ್ಟರೆ ಬಂಧಿಸಿದವರು ತಾವೇ ತೆಗೆದು ಹಾಕುತ್ತಾರೆ. ಹಾಗೆ ನಾನಾದರೂ ಉಂಡು ಈ ಬಂಗಾರದ ಪಂಜರದಲ್ಲಿದ್ದು ಬದುಕುವುದಕ್ಕಿಂತ ಸಾವನ್ನಾದರೂ ಸ್ವಾಗತಿಸಿದರೆ ಈ ಶವದಿಂದ ಆ ಕಾಮಾಸಕ್ತನಿಗೆ ಉಪಯೋಗವಿಲ್ಲವಾಗಿ ತಾನೇ ಅದನ್ನು ಹೂಳುವನು. ನೊಂದ ಮನಸ್ಸು ಹೇಳುತ್ತಿತ್ತು. ನಿಜ, ಹೀಗೆ ಶವವಾಗುವುದರಿಂದ ಪಂಚಭೂತಗಳಿಗಷ್ಟೇ ಲಾಭ. ಆದರೆ ಜಗತ್ತಿಗೆ ನಾನೇನು ಸಂದೇಶವನ್ನು ನೀಡಿದಂತಾಯಿತು? ಕಷ್ಟಗಳ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದ ಹೇಡಿ ಅನ್ನಿಸಿಕೊಂಬೆನೇ ಹೊರತು ಪ್ರವಾಹದ ವಿರುದ್ಧ ಈಜಿ ಗೆದ್ದ ವೀರವಿರಾಗಿಣಿ ಎನ್ನಿಸಿಕೊಳ್ಳಲಾರೆ. ನಾನು ಸಾಯಬಾರದು, ಬದುಕಿಗೆ ಬೆನ್ನು ತೋರಬಾರದು, ಎದೆಗೊಟ್ಟು ನಿಲ್ಲಬೇಕು. ಈ ಶರೀರವಿಲ್ಲದೆ ಯಾವ ಸಿದ್ಧಿಯನ್ನು ಪಡೆಯಲು ಬರದು. ಆದ್ದರಿಂದ ಲಿಂಗದೇವನನ್ನು ಒಲಿಸಲಿಕ್ಕೆ ಸಾಧನವಾದ ಈ ಪ್ರಸಾದಕಾಯವನ್ನು ಕೆಡಿಸುವುದಿಲ್ಲ. ನಿರ್ಧಾರದಿಂದ ಮೇಲೆದ್ದಳು. ಬಾಗಿಲನ್ನು ತೆರೆದು ಚಪ್ಪಾಳೆ ತಟ್ಟಿದಾಗ ಪರಿಚಾರಿಕೆ ಬಂದಳು. ನಿನ್ನ ಹೆಸರೇನಮ್ಮ? ಆಕೆ ಇನ್ನೂ 25 ವರ್ಷದ ತರುಣಿ, ಸುಲಕ್ಷಣವತಿ. ಚೆನ್ನಾಗಿ ಅಲಂಕೃತಳಾಗಿ ಸುಂದರ ಕಲಾಕೃತಿಯೊಂದಕ್ಕೆ ಜೀವ ಬಂದಂತೆ ತೋರುತ್ತಿದ್ದಳು. ವಿಲಾಸಿನಿ. ನಿನ್ನ ತಾಯಿ ತಂದೆ ಕೊಟ್ಟ ಹೆಸರೇ? ಅಲ್ಲಮ್ಮ, ಹುಟ್ಟಿದ ಹೆಸರು ಸುಶೀಲ. ರಾಜರು ಅದು ಅಷ್ಟೊಂದು ರಮ್ಯವಿಲ್ಲವೆಂದು ವಿಲಾಸಿನಿ ಎಂದು ಇಟ್ಟಿದ್ದಾರೆ. ರಸಿಕತೆಯ ದೃಷ್ಟಿಯಿಂದ ಇದು ಕ್ಷಮ್ಯ. ಆದರೆ ಎಂತಹ ಅರ್ಥಗರ್ಭಿತವಾದ ಹೆಸರನ್ನು ಬದಲಿಸಿರುವರು. ಶೀಲವಂತಿಕೆಯನ್ನು ನಾಶಪಡಿಸಿ ವಿಲಾಸವನ್ನು ತುಂಬುವುದೇ ನಿಮ್ಮರಸರ ಗುರಿಯಾಗಿರಬೇಕು. ವ್ಯಂಗ್ಯವಾದ ದನಿಯಲ್ಲಿ ನಕ್ಕಳು. ನಾನು ನಿನ್ನನ್ನು ಶಿವಕಾಮಿನಿ ಎಂದು ಕರೆಯುವೆ, ಒಪ್ಪಿಗೆಯೇ? ಒಪ್ಪಿಗೆ ಅಷ್ಟೇ ಅಲ್ಲ, ನಾನು ಧನ್ಯಳಾದೆ. ನಿನಗೆ ತಾಯಿ ತಂದೆ ಯಾರೂ ಇಲ್ಲವೇ? ಇದ್ದಾರೆ ತಾಯಿ, ಆದರೆ ನನ್ನದು ದುಃಖದ ಕತೆ. ತನ್ನ ಬದುಕು ನೆನಪಾಗಿ ವ್ಯಥೆಗೊಂಡಳು. ನಾನೊಬ್ಬ ಬಡವರ ಮಗಳು. ನಾನೇ ಹಿರಿಯವಳು. ಬೆನ್ನಿಗೆ 4 ತಂಗಿಯರು. ಕಿತ್ತು ತಿನ್ನುವ ಬಡತನ. ನಾನೊಬ್ಬನಿಗೆ ಒಲಿದಿದ್ದೆ. ಇಬ್ಬರೂ ಮದುವೆ ಮಾಡಿಕೊಳ್ಳಬೇಕು ಎಂದಿರುವಾಗಲೇ ಈ ಮದನರತಿಯ ಕಣ್ಣು ನನ್ನ ಮೇಲೆ ಬಿದ್ದು ಅಪ್ಪನಿಗೆ 1000 ನಾಣ್ಯಗಳ ಆಸೆ ಹಚ್ಚಿ ನನ್ನ ಪ್ರಿಯನಿಂದಲೂ ದೂರ ಮಾಡಿ ಅಪ್ಪನು ಇಲ್ಲಿಗೆ ಕಳಿಸುವಂತೆ ಮಾಡಿದಳು. ಅಂದಿನಿಂದ ನಾನೀ ಬಂಧನದಲ್ಲಿ. ಮನಪೂರ್ವಕವಾಗಿ ನಾನು ಬರಲಿಲ್ಲ. ಕಣ್ಣುಗಳು ನೀರಿನಿಂದ ತುಂಬಿದವು. ಛೇ, ಹೆಣ್ಣು, ಹೊನ್ನು, ಮಣ್ಣು, ಇವು 3ಕ್ಕಾಗಿ ಇಷ್ಟು ಹೋರಾಟ. ಇವುಗಳ ಗಳಿಕೆ, ಬಳಕೆ, ಉಳಿಕೆಗಳು ಮಾನವನ ಆತ್ಯಂತಿಕ ಸಿದ್ಧಿಗಳು. ಇವುಗಳನ್ನು ವಶಪಡಿಸಿಕೊಳ್ಳಲಿಕ್ಕಾಗಿ ಏತಕ್ಕೂ ಹೇಸನೆ. ಅಂತರ್ಮುಖಳಾದಳು. ಬಳಿಕ ನುಡಿದಳು,
ನೋಡು ಶಿವಕಾಮಿನಿ, ನಿನ್ನನ್ನು ದಾಸಿ ಎಂದು ತಿಳಿಯುವ ಮನೋವೃತ್ತಿ ನನ್ನದಲ್ಲ. ನನ್ನ ಸೋದರಿ ಎಂದು, ಗೆಳತಿ ಎಂದು ತಿಳಿಯುವೆ. ನೀನು ನನ್ನ ಪ್ರೀತಿ ಪಾತ್ರಳಾಗಿ, ನಂಬಿಗಸ್ತಳಾಗಿ ಇರಬೇಕು. ತಾಯಿ, ನೀವು ಅರಸಿಯರು, ನನ್ನ ಮಟ್ಟವೆಲ್ಲಿ? ನಾನು ಅರಸಿಯಲ್ಲ ಶಿವಕಾಮಿನಿ, ಆಗುವುದೂ ಇಲ್ಲ. ಮತ್ತೆ ರಾಜರು ಯಾರಿಗೂ ತೋರಿಸದ ಗೌರವವನ್ನು ತಮಗೆ ತೋರಿಸುವರಲ್ಲ? ಅಚ್ಚರಿಯಿಂದ ಕೇಳಿದಳು ಶಿವಕಾಮಿನಿ. ತನ್ನ ಕಥೆಯನ್ನು ಸಾಧ್ಯಂತವಾಗಿ ವಿವರಿಸಿ ಮಹಾದೇವಿ ನುಡಿದಳು. ನಾನಿಲ್ಲಿಗೆ ಇರಲು ಬಂದವಳಲ್ಲ ಸೋದರಿ. ಪಕ್ಷಿಗಳು ವಲಸೆ ಹೋಗುವಾಗ ದಾರಿಯಲ್ಲಿ 1-2 ದಿವಸಗಳ ಮಟ್ಟಿಗೆ ತಂಗಿದ್ದು ಮುಂದೆ ಸಾಗುವಂತೆ ನನ್ನ ಪರಿ. ನನ್ನ ಬದುಕಿನ ಗುರಿ ಶಿವನೊಡನೆ ಸಮಾಗಮ. ಅನಿವಾರ್ಯವಾದ ಪರಿಸ್ಥಿತಿ ಬಂದುದಕ್ಕಾಗಿ ಇಲ್ಲಿ ಇರುತ್ತಿರುವೆ. ಇದು ಸತ್ಯವೇ? ಹೌದು. ಆದರೆ ಇದನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡ. ನನ್ನ ಪ್ರಾಣಸಖಿ ಶೈಲಜೆ ಎಂಬುವಳಿದ್ದಳು. ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗುತ್ತಿದ್ದಳು. ನಿನ್ನನ್ನು ನೋಡಿದ ಕೂಡಲೇ ಅವಳ ನೆನಪು ಬಂದಿತು. ನಿನ್ನ ಮುಗ್ಧತೆ ಸಾತ್ವಿಕತೆಗಳು ನನ್ನನ್ನು ಮರಳು ಮಾಡಿವೆ. ಅಷ್ಟೇ ವಿಶ್ವಾಸದಿಂದ ನೀನಿರಬೇಕು. ನಾನು ನಿಜಕ್ಕೂ ಪುಣ್ಯವಂತಳು ತಾಯಿ, ಕೃತಜ್ಞತೆಯಿಂದ ನುಡಿದಳು. ಸ್ನಾನಕ್ಕೆ ನೀರನ್ನು ಸೇವಕಿಯರು ಸಿದ್ಧಪಡಿಸಿದ್ದಾರೆ, ಶಿವಕಾಮಿನಿ ಹೇಳಿದಳು. ಮಹಾದೇವಿ ಬಚ್ಚಲನ್ನು ಹೊಕ್ಕಾಗ ಮದನರತಿ ಎಲ್ಲವನ್ನು ಅಣಿ ಮಾಡಿಸುತ್ತಿದ್ದಳು. ಬಿಸಿ ನೀರಿನಲ್ಲಿ ಪರಿಮಳಯುಕ್ತ ದ್ರವ್ಯಗಳನ್ನು ಬೆರೆಸಿದ್ದರು. ಚಂಪಕ ತೈಲ, ಮಲ್ಲಿಕಾ ತೈಲಗಳು ಸಿದ್ಧವಿವೆ. ತಾವು ಬಯಸಿದ ಸುಗಂಧ ತೈಲವನ್ನು ಮೈಗೆ ಲೇಪನ ಮಾಡಿ ಅರಿಶಿನ ಸವರಿ ಚೆನ್ನಾಗಿ ಎರೆಯುವೆ, ಮದನರತಿ ಹೇಳಿದಳು. ಮಹಾದೇವಿಯಿಂದ ಒಪ್ಪಿಗೆ ಸಿಗದದ್ದು ನೋಡಿ ಮತ್ತೆ ಕೇಳಿದ್ರಲ್ಲ ಸ್ನೇಹಿತರೆ, ಇದು ಅಧ್ಯಾಯ 28ರ 2ನೇ ಪಾರ್ಟು. ಇನ್ನೂ ಒಂದು ಭಾಗ ಆಗುತ್ತೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.